ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನಿನ್ನೆ ಒಂದು ಸಮಯ ಮಧ್ಯಾಹ್ನ 2 ಗಂಟೆ ಸುಮಾರು ನಾನು ಒಂದು ಲೈವಲ್ಲಿ ಬಂದಿದ್ದೆ. ಲೈವಲ್ಲಿ ಬಂದು ನಮ್ಮ ಪ್ರಶಾಂತ್ ಅವರು ಊರಿಗೆ ಹೋಗಿದ್ದಾರೆ. ಇವಾಗ ನನಗೆ ಸದ್ಯಕ್ಕೆ ಒಂದು ಕಾರ್ ಬೇಕಾಗಿತ್ತು ಅಂತ ಒಂದು ಲೈವಲ್ಲಿ ಹೇಳಿದಾಗ ಲೈವಲ್ಲಿ ಸುಮಾರು ಜನ ಹೇಳಿದ್ದಾರೆ, ಆಲ್ರೆಡಿ ಕಮೆಂಟ್ ಮುಖಾಂತರ ತಿಳಿಸಿದ್ರ, ಕರೆ ಮಾಡಿ ನಮ್ಮ ಕಾರ್ ಕೊಡ್ತೀನಿ ತಂದು. ಸುಮಾರು ಹುಬ್ಬಳ್ಳಿ, ಧಾರವಾಡ, ಮಹಾರಾಷ್ಟ್ರ, ಗೋವಾ, ಚೆನ್ನೈಯಿಂದ, ಮೈಸೂರಿಂದ, ಮಂಡ್ಯದಿಂದ, ಬೆಂಗಳೂರು ಎಲ್ಲ ಕಡೆಯಿಂದನೂ ನನ್ನ ಕಾರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ಬಂದು ನನ್ನನ್ನು ನೋಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಇವರು ಆಲ್ರೆಡಿ ಇವಾಗ ವೀರೇಶ್ ಅಂತೇಳ ವೀರೇಶ್ ಅಂತೇಳಿ ರಾಯಚೂರಲ್ಲ, ವೀರೇಶ್ ಅಂತೇಳಿ ರಾಯಚೂರು, ಅಲ್ಲಿಂದ ಬಂದು ಇಲ್ಲ ನಾನು ನನ್ನ ಕಾರನೇ ಇರ್ಲಿ ಅಂತೇಳಿ ಈ ಕಾರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು ಅಯೋಧ್ಯೆವರೆಗೂ ಇದನ್ನ ಇಟ್ಕೊಂಡು ನನ್ನ ಕಾರಲ್ಲಿ ಸಂಚಾರ ಮಾಡಿ ಅಂತ ಹೇಳಿದ್ರು. ನಾನು ಪಾದಯಾತ್ರೆ ಮಾಡುವನು ಅಷ್ಟೇ. ಇಲ್ಲಿ ಒಳಗಡೆ ರಾಯರ ಬೆತ್ತವನ್ನು ಇಡುವುದು. ನಾನು ರಾಯರ್ನ ಇಡೀ ಲೋಕ ಅಂದ್ರೆ ಎಲ್ಲಾ ಕಡೆನೂ ನಾನು ಮೆರೆಸ್ತಾ ಇದ್ದೀನಿ ಅಷ್ಟೇ. ಎಲ್ಲಾ ಕಡೆನೂ ರಾಯರ ಬೆತ್ತವನ್ನು, ಅದರಲ್ಲಿ ಎಷ್ಟೋ ಜನಗಳಿಗೆ, ತಾಯಂದ್ರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಮದುವೆ ಆಗ್ಲಾರ್ದವ್ರಿಗೆ ಎಲ್ಲರಿಗೂ ಮದುವೆ ಆಗಿದೆ, ಮಕ್ಕಳಾಗ್ಲಾರ್ದವ್ರಿಗೆ ಎಲ್ಲರಿಗೂ ಮಕ್ಕಳಾಗಿದೆ. ನೋಡಿ ಅದೇ ಮುಖಾಂತರಲ್ಲಿ ಬನ್ನಿ ಈ ಕಡೆ. ಇವರು ಶರಣಯ್ಯ ಸ್ವಾಮಿ, ಇವರು ಯಾದಗಿರಿಯವರು. ಇವ್ರಿಗೆ ಆ ಬೆತ್ತವನ್ನು ಕೊಟ್ಟಿದ್ದೆ ನಾನು. 11 ವರ್ಷ ಆಗಿತ್ತು, ಮಕ್ಕಳಾಗಿರ್ಲಿಲ್ಲ, ಹೌದಲ್ವಾ? 11 ವರ್ಷ ಆಗಿತ್ತು. ಇವ್ರಿಗೆ ಆ ಬೆತ್ತವನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಗು ಆಯ್ತು. ಅದೇ ಮುಖಾಂತರದಲ್ಲಿ ಇವರು ನಿಮ್ಮ ಅಳಿಯ ಕೂಡ 5 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಇವಾಗ ನಾಮಕರಣ ಅದು ಗಂಡು ಮಗು ಅಂತ ಹೇಳಿದೆ, ಗಂಡು ಮಗು ಅದೇ ರೀತಿಯಾಗಿ ಪವಾಡ್ ಆಗಿದೆ. ಆ ಮುಖಾಂತರದಲ್ಲಿ ಆ ಬೆತ್ತದಲ್ಲಿ ಇರ್ತಕ್ಕಂಥದ್ದೇ ಜೀವ ರಾಯರಿದ್ದಾರೆ ಅಂತ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ರಾಯರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ವೆಹಿಕಲ್ ನಾವು ಯೂಸ್ ಮಾಡ್ಕೋಬಹುದಾ? ರಾಯರ ಬೆತ್ತವನ್ನ ಆ ಕಾರಲ್ಲಿ ಇಡಬಹುದಾ? ಈಗ ನೀವ್ ಯಾರೇ ಬಂದ್ರು ಬನ್ನಿ, ಈ ಮಗನ ನೋಡ್ಕೊಂಡು ಹೋಗಿ. ಆಲ್ರೆಡಿ ಯಾಕಂದ್ರೆ ಸುಮಾರು ಒಂದು 50 ಕಾರ್ಗಳು ರೆಡಿ ಆಗಿದೆ ಬೆಂಗಳೂರಿಂದ ಬರಕ್ಕೆ. ಎಲ್ಲ ಮೂಲೆಯಿಂದನು ನನ್ನ ಕಾರ್ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ನಾನು ನಿಮ್ಮ ಕಾರ್ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ ಕಾರ್ ತಗೋಬಹುದಲ್ವಾ? ಹಾಗಾದ್ರೆ ಇಲ್ಲಿಂದ ನಾನು ಪೂರಿ ಜಗನ್ನಾಥ್ ತಗೋಬಹುದು ಅನ್ಕೊಂತೀನಿ. ಅಲ್ಲಿಂದ ಮತ್ತೆ ಬೇರೆ ಯಾತ್ರೆನೇ ಮುಗಿಸಬಹುದು. ನೋಡೋಣ, ಇವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಇದೇ ಕಾರ್ ಇಟ್ಕೊಂತೀನಿ. ಇಲ್ಲಾಂದ್ರೆ ಯಾಕಂದ್ರೆ ಎಲ್ರು ಬರ್ತಾ ಇರ್ತಾರೆ, ನೋಡ್ಕೊಂಡು ಅವ್ರವ್ರ ಕಾರನ್ನು ನೋಡೋಣ ಅಂತ. ಅದು ಮುಂದೆ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಆ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಆಯ್ತಾ? ನಿಮ್ ನಿರ್ಣಯ ಅಂತಿಮ ನಿರ್ಣಯ. ಹೌದಾ? ಏನು ಅಭ್ಯಂತರ ಏನಿಲ್ಲ. ಒಳ್ಳೇದಾಗ್ಲಿ. ನೋಡಿ ಅದೇ ಮುಖಾಂತರದಲ್ಲಿ ಇವ್ರಿಗೆ ನಿಂತ್ಕೊಂಡಿರೋ ಬೋರು, ಇವಾಗ ಆಲ್ರೆಡಿ ವಿಡಿಯೋ ಹಾಕಿದೀನಿ. ಆ ವಿಡಿಯೋದಲ್ಲಿ ನೋಡಿ ಬೋರ್ವಿಲ್ ಹಾಕ್ಸಿದ್ದಾರೆ, ನೀರೇ ಬರ್ಲಿಲ್ಲ. ಸುಮಾರು ಫೀಟ್ ಒಳಗಡೆ ಹೋಗಿ ಆ ಡ್ರೈ ಮಣ್ಣು ಬಂತಂತೆ. ಇವಾಗ ಮತ್ತೆ ಹೋಗಿ ಚೆಕ್ ಮಾಡು ಅಂತ ಹೇಳಿದೆ. ಇವಾಗ ನೀರ್ ಬರ್ತಾ ಇದೆ. ಇದು ತೀರ್ಥ ನೀರ್ ಕೊಟ್ಟಿದ್ದೀರಿ, ಹಾಕಿದ್ಕೂಲೆ ನೀರ್ ಹೊಸ ನೀರ್ ಬರಾಕತ್ತ. ತೀರ್ಥ ನೀರ್ ಕೊಟ್ಟಿದ್ದಲ್ಲ, ಇದು ನಂದಲ್ಲ, ಇದೆಲ್ಲ ರಾಯರ್ದ್ರಿ. ಅದಕ್ಕೆ ರಾಯರ್ದು ಐತ್ರಿ, ಸಣ್ಣ ಅಪ್ಪಾಜಿ ಅವ್ರದ್ದು ಐತ್ರಿ. ಒಳ್ಳೇದಾಗ್ಲಿ. ಆಯ್ತು. ನೋಡಿ ನಿಂತ್ಕೊಂಡಿರೋ ನೀರ್ ಬರ್ಸಿದಾರಂದ್ರೆ ಇದೇ ರಾಯರ್ ಪವಾಡ ಅಂತ ಅನ್ನೋದು. ಅದೇ ರೀತಿಯಾಗಿ 1,80,000 ರೂಪಾಯಿ ಕೊಟ್ಟು ಬರೀ ರೆಂಟ್ಗೆ ಪೇ ಮಾಡಿದ್ದಾರೆ ಇವರು. ಅಷ್ಟು ಪವಾಡ್ ಆಗಿದೆ. ಇವ್ರ ಊರಲ್ಲಿ ಇರ್ತಕ್ಕಂಥವ್ರಿಗೂ ಪವಾಡ್ ಆಗಿದೆ. ಇನ್ನು ಹೆಚ್ಚಿನ ರೀತಿಗೆ ಪವಾಡ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ನನ್ನು ನೋಡಕ್ಕೆ ಮನೆಯಿಂದ ಅಡುಗೆ ಮಾಡಕ್ಕೆ ಗ್ಯಾಸ್ ಸಮೇತ ತಗೊಂಡ್ ಬರ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ. ರಾಜಮಂಡ್ರಿಲಿ ಇರ್ತಕ್ಕಂಥ ನಾನಾಗಾರು ಸುಮಾರು ಅಲ್ಲೇ 1.5 ವರ್ಷ ಆಯ್ತು ನಾನು ನೋಡ್ತಾ ಇದ್ರು, ಸಿಕ್ಕಿರಲಿಲ್ಲ. ಸಿಕ್ಕಾದ್ಮೇಲೆ ಇವರಿಗೆ ಶುಗರು 500-600 ಶುಗರ್ ಇತ್ತು. ಇವಾಗ 140-150 ಶುಗರ್ ಕೂಡ ಕಮ್ಮಿ ಇದೆ. ಮತ್ತೆ ಅವರ ಶ್ರೀಮತಿ ಅವರಿಗೆ ಕಾಲು ನೋವಿತ್ತು. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಅವ್ರಿಗೂ ಕೂಡ ಪವಾಡ್ ಆಗಿದೆ ಅಲ್ವಾ? ಪವಾಡ್ ಆಗಿದೆ. ಶ್ವಾಸ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಆಕ್ಸಿಜನ್ ಪ್ರಾಬ್ಲಮ್ ಇತ್ತು, ಅದನ್ನು ಕ್ಲಿಯರ್, ಟೋಟಲ್ ಕ್ಲಿಯರ್ ಆಗಿದೆ. ಆಕ್ಸಿಜನ್ ಇಲ್ದಕ್ಕೆ ನೈಟ್ ಮಲ್ಕೊಳಕ್ ಬರಂಗಿದ್ದಿಲ್ಲ. ಆಕ್ಸಿಜನ್ ಬಹಳ ಡೇಂಜರ್. ಅದನ್ನು ಕ್ಲಿಯರ್ ಆಯ್ತು. ಆರಾಮಾಗಿ ಮುಂಜಾನೆ 6 ಕೇಳೋದು 8 ಕೇಳ್ತಾ ಇದಾರೆ. ಇನ್ನೇನ್ ಬೇಕು? ಎಲ್ಲ ಕ್ಲಿಯರ್. ಅದಕ್ಕೆ ಅದೊಂದಾಯ್ತು. ಅವರ ಸ್ನೇಹಿತರು ಡಾಕ್ಟರ್ ಪ್ರದೀಪ್ ಕಾರ್ ಅಂತ ಹೇಳಿ, ಅವ್ರನ್ನ ನಮ್ ಮಿಸಸ್ ಅವ್ರ ಬಳಿ ಕೆಲಸ ಮಾಡ್ತಾರೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅಂತ ಆಯುರ್ವೇದಿಕ್ ಡಾಕ್ಟರ್. ಅವ್ರ ಮಿಸಸ್ಗೆ ಹೆಡ್ಯಾಕ್ ಇತ್ತು, ಬಾಳು ಮೈಗ್ರೇನ್ ಹೆಡ್ಯಾಕ್ 15 years ನಿಂದ. ಅದು ಕಂಪ್ಲೀಟ್ 90% ಕ್ಲಿಯರ್ ಆಯ್ತು. ಅವ್ರ ಮಗಳಿಗೆ ಕ್ಲಿಯರ್ ಆಯ್ತು. ಡಾಕ್ಟರ್ ಅವ್ರಿಗೆ ದೊಡ್ಡ ಪವಾಡ ಆಯ್ತು. ಅವರು ಸ್ವಲ್ಪ ಆನಂದ ಆಗಿದ್ದಾರೆ. ಅವ್ರು ಬರ್ಬೇಕಿನ್ನ ಬಂದಿಲ್ಲ, ಬರ್ತಾ ಇದಾರೆ. ಅವ್ರು ಬರ್ಲಿ. ರಾಯರ್ನ ನಂಬಿ ನೋಡಿ. ರಥ ಹೇಳ್ಕೊಟ್ಟಿದ್ದೀನ ನಿಮ್ಗೆ? ನಮ್ಗೆ ರಥ ಹೇಳ್ಕೊಟ್ಟೆ ಗುರುಜಿ. ಪೂಜೆ ಮಾಡಿದಿರಾ? 9 ರಥ ಹೇಳ್ಕೊಟ್ಟಿದ್ದೀರಾ ನಿಮ್ಗೆ? ಪೂಜೆ ಮಾಡ್ತಾ ಇದ್ದೀರಾ? ಒಳ್ಳೇದಾಗ್ಲಿ. ನಿಮ್ಗೂ 9 ರಥ ಹೇಳ್ಕೊಟ್ಟಿದ್ದೀರಾ? ಪೂಜೆ ಮಾಡ್ತೀವಿ. ಅತ್ಯಂತ ಆಚಾರ ಅಲ್ಲ, ಇವ್ರು ಜಗತ್ತ ಹಾಳ್ ತಿರುಗಿ ನೋಡುವಂತ ಆಚಾರ. ಆಗಿ ಅಕ್ಕರು ಅವ್ರು ಜಗತ್ತನ್ನ ತಿರುಗ್ತದೆ ಇವ್ರ ಕಡೆ. ನಾನು ಬೇರೆ ನೋಡಿ ಅವ್ರ ಕಾಲಿಗೆ ಧೂಳಿಗೂ ಸಮ ಇಲ್ಲ. ನಮಗ ಆತ್ಮವಿಶ್ವಾಸ ಐತಿ, ಹಂಗ ವಿಶ್ವಾಸ ಅಲ್ಲ, ಆತ್ಮವಿಶ್ವಾಸ ಒಳಗೆ ಹೇಳ್ತದೆ. ಯಾಕಂದ್ರ
ನಾವು ಪಾದಯಾತ್ರೆ ಮಾಡುವಾಗ ಕಂಡಿದೀವಿ, ಹಂಗ ನೋಡಿದಿಲ್ಲ, ಹಂಗ ಯೂಟ್ಯೂಬ್ ನೋಡಿಲ್ಲ. ಅವ್ರುಗಳು ಪಾದಯಾತ್ರೆ ಮಾಡುವಾಗ ಅವ್ರ ಹಿಂದ್ ಪದ ನೋಡ್ತಿದ್ವಿ ನಾವು. ಒಂದ್ ತಾಸಿಗೆ ಜಿಗದಾಡ್ತಿದ್ವಿ ನಾವು. ಅವ್ರ ಆರಾಮ್ಸರಿ ಹೂವಿನಂಗ್ ಹೋಗಿದ್ರಿ ಬಿಸಿಲಾಗ. ಅಂತ ಶಕ್ತಿ ಯಾರಿಗೂ ಸಿಗುದಿಲ್ಲ, ಅವ್ರಿಗೊಬ್ರಿಗೆ ಸಿಕ್ಕತ್ತಂದ್ರ ನಾಳೆ ಜಗತ್ತ ಅವ್ರ ಹಿಂದ್ ಬೆನ್ ಹತ್ತತಿ. ಅಂತ ಶಕ್ತಿ ಅಜ್ಜಾರ್ ಅಂತ ಐತಿ ನೋಡಿ. ಇವರೇ ರಾಯರ್ ನಮಗ. ಒಂದು ವಿಚಾರದಲ್ಲಿ ನಾನು ಹೇಳೋದು ಒಂದೇ, ರಾಯರ್ನ ನಂಬ್ರಿ, ರಾಯರ್ ಇರುವುದು ಸತ್ಯ. ನಿಮಗೆ ಪವಾಡ ಆಯ್ತಂದ್ರೆ ಮಂತ್ರಾಲಯಕ್ಕೆ ಹೋಗ್ರಿ. ರಾಯರ್ ತರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ನೀವು ಯಾಕಂದ್ರೆ ಹೇಳ್ತಾ ಇದ್ದೀರ ನಿಮ್ಮ ಧ್ವನಿ ಮುಖಾಂತರದಲ್ಲಿ. ಆಯ್ತು, ಇರ್ಲಿ, ನನ್ನ ಮಗನಾಗಿ ಸ್ವೀಕರಿಸ್ಕೊಡಿ ಅಷ್ಟೇ. ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ಆದ್ರೆ ಇಲ್ಲಿ ರಾಯರು ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಜೀವನದ ಚರಿತ್ರೆ ಬದಲಾಯಿಸಿ ಬಿಡ್ತಾರೆ. ಆಯ್ತಾ? ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಅಂದುಕೊಂಡಿದ್ದ ಕೆಲಸ ಇಲ್ಲಿ ಯಶಸ್ವಿಯಾಗ್ಲಿ. ನಿಮ್ಮ ಕಾರು ಮತ್ತೆ ಹಿಂದೆ ತಿರುಗೋದು ಸುಮಾರು ಒಂದು 2 ತಿಂಗಳು ಆಗ್ಬೋದು ಅನ್ಸುತ್ತೆ. ಆಯ್ತಾ? ಆ 2 ತಿಂಗಳಲ್ಲಿ ಹಿಂದೆ ತಿರುಗಿಸ್ತೀನಿ, ಮತ್ತೆ ಬೇರೆ ಕಾರ್ ತಗೊಂತೀನಿ. ಆದ್ರೆ ಅಲ್ಲಿವರೆಗೂ ಮಾತ್ರ ನಿಮ್ಮದೇ ಅಪಾಯ. ಆಯ್ತು, ಅಲ್ಲಿವರೆಗೂ ಕಾರಲ್ಲಿ ರಾಯರು ಕೂತ್ಕೊಂಡಿರ್ತಾರೆ. ಇದು ಮಾತ್ರ ಸತ್ಯ. ರಾಯರು ಕೂತ್ಕೊಂಡಿರ್ತಾರೆ. ಒಳ್ಳೇದಾಗ್ಲಿ. ಎಲ್ರು ಹೇಳಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.